justice for Bingo, please. ಸರ್, ಇದು ಬಂದ್ಬಿಟ್ಟು ಒಂದು ಕೇಸ್ ನೋಡ್ತಾ ಇದ್ದೀವಿ, ಆದರೆ ಹೀಗೆ 10, 100 ತುಂಬಾ ಕೇಸಸ್ ಇದೆ. ತುಂಬ ಜನ ಹಿಂಗೆ ನಾಯಿನ ನೋಡಿಕೊಂಡು ತುಂಬ ಪ್ರೀತಿಯಿಂದ ಯಾರಿಗೋ ದತ್ತು ಕೊಟ್ಬಿಟ್ಟು ಅದಾದಮೇಲೆ ಹೀಗೆಲ್ಲ ಆಗುತ್ತೆ. ಅವ್ರು ಎಲ್ಲೆಲ್ಲೋ ಬಿಡ್ತಾರೆ, ರೋಡಲ್ಲಿ ಬಿಡ್ತಾರೆ, ಪಾರ್ಕಲ್ಲಿ ಬಿಡ್ತಾರೆ, ಈ ಕಡೆ ಆ ಕಡೆ ಎಲ್ಲ ತುಂಬ ತೊಂದರೆ. ಇಂಥ ಜನಕ್ಕೆ ತುಂಬ ತೊಂದರೆ ಆಗುತ್ತೆ. ಸೊ ಎಲ್ಲರ ಹತ್ರ ಬೇಡ್ಕೊಳ್ತೀವಿ, ಯಾರಾದರೂ ಈ ನಾಯಿನ ಎಲ್ಲಾದರೂ ನೋಡಿದ್ರೆ ಬೆಂಗಳೂರಲ್ಲಿ ಯಾವುದಾದ್ರೂ ಏರಿಯಾನಲ್ಲಿ ಎಲ್ಲಾದರೂ ನೋಡಿದ್ರೆ ಪ್ಲೀಸ್ ಸಹಾಯ ಮಾಡಿ. ಬಿಕಾಸ್ ಇದು ಒಂದು ಕೇಸು ಒಂದು ಎಕ್ಸಾಂಪಲ್ ಆಗುತ್ತೆ. ಇಂಥ ಅಬ್ಯಾಂಡನ್ಮೆಂಟ್ ಕೇಸಸ್ ಎಲ್ಲ ಏನೋ ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಥ್ಯಾಂಕ್ ಯು ಎಲ್ಲರಿಗೂ. ಪ್ಲೀಸ್ ಸ್ವಲ್ಪ ನೋಡಿ, ನೀವು ಆಫೀಸ್ ಹೋಗುವಾಗ ಏನಾದರೂ ಮಾಡುವಾಗ ಇದು ಕಾಣಿಸಿದ್ರೆ ಪ್ಲೀಸ್ ಜಸ್ಟ್ ವಿಡಿಯೋ ಲೊಕೇಶನ್. माथा गरम है सुबह से मेरा, रखते हथेली ना मां। तूने कुछ खाया, देर से क्यों आई, कोई ना पूछे यहाँ। हीरा कहा कभी न गिना कहा, मुझे क्यों ऐसे पाला था माँ। तेरी नजर से मुझे देखे न जहाँ, दुनिया को तो डांटेगी ना माँ। तेरी नजर से मुझे देखे न जहाँ, दुनिया को तो डांटेगी ना माँ। मुझको शिकायत करनी है सबकी, मुझको सताते हैं माँ। अब तू छुपा ले, पास बुला ले, मन है अकेला यहाँ। I am working as an animal welfare volunteer, rescue and readoption facilitator from 10 years in Bangalore. I had rescued this kid Bongo. He is an Indian dog in 2021 and gave adoption to people staying in JP Nagar. They have abandoned the dog this 1st August. We have filed an FIR in Pudanhalli police station, FIR number 277-2025, and investigation is still continuing, but there is no trace of Bongo. We have been looking everywhere. This is the poster we are printing. We are covering every area one by one, since we have no clue, no sighting of Bongo, and only Bangaloreans can help us in sighting it. Just take a photo video of this poster. It's there, available in every social media. Even if you Google about Bongo, you will get all the details of this poster. 25,000 is reward. He's a black and brown dog with a heart-shaped mark. Yeah, brown and white dog with a heart-shaped mark on his forehead. Anyone reporting to it, only a video and the location is good enough. If it's confirmation validated that it's my dog, I'm gonna pay 25,000 right there. Please help me out. ಆಮೇಲೆ ಪ್ರತಿ ಇಯರ್ಸ್ ಅಪ್ಡೇಟ್ ತಗೊಳ್ತಾ ಇದ್ದಾರೆ ಫೋನಲ್ಲಿ, ಹೆಂಗೆ ಇದೆ, ಚೆನ್ನಾಗಿದೆ ಇದೆಯಾ ನಾಯಿ ಮರಿ, ಆಲ್ ಓಕೆ. ಬಟ್ ದಿಸ್ ಇಯರ್ ಇವರು ನಂಬರ್ ಬ್ಲಾಕ್ ಮಾಡಿಬಿಟ್ಟಿದೆ, ಫೋನ್ ನಂಬರ್. ಸೊ ಆ ಟೈಮಲ್ಲಿ ಇವ್ರಿಗೆ ಸ್ವಲ್ಪ ಡೌಟ್ ಬಂದಿದೆ, ಯಾಕೆ ನಂಬರ್ ಬ್ಲಾಕ್ ಇದೆ ಅಂತ. ಇವರು ಇನ್ವೆಸ್ಟಿಗೇಷನ್ ಮಾಡಿ ಸ್ವಲ್ಪ ಬೇರೆ ನಂಬರ್ನಿಂದ ಫೋನ್ ಮಾಡಿ ಆ ಟೈಮಲ್ಲಿ ಅವರು ರಿವೀಲ್ ಮಾಡಿದೆ, ನಾನು ನಾಯಿನಿ ಬಿಸಾಕ್ಬಿಟ್ಟಿದ್ದೀನಿ, ಎಲ್ಲಿ ಬಿಟ್ಬಿಟ್ಟಿದ್ದೀನಿ. ನಮ್ಮ ಮಗು ಆಯಿತು, ನಮ್ಮ ಮಗುಗೆ ನಾಯಿಗೆ ಸೇರ್ತಾ ಇಲ್ಲ, ಅದು ಇಷ್ಟ ಇಲ್ಲ, ನಾಯಿ ಚೆನ್ನಾಗೇ ಇಲ್ಲ ಆ ಥರ ಹೇಳಿ ಎಲ್ಲಿ ರೋಡಲ್ಲಿ ಬಿಟ್ಬಿಟ್ಟಿದ್ದಾರೆ. ಸೊ ಅದಕ್ಕೆ 2 ಮಂತ್ಸ್ನಿಂದ ಇವ್ರು ಪಾಪ FIR ಮಾಡಿ ಆ ನಾಯಿ ಪೋಸ್ಟರ್ ಸಂದು ಬೀದಿ ಬದಿಯಲ್ಲಿ ಹಾಕಿ ಎಲ್ಲರ ಕಡೆ ಹೋಗಿ ಪೊಲೀಸ್ ಕಡೆ ಮಲ್ಟಿಪಲ್ ಟೈಮ್ಸ್ ಹೋಗಿ ಹೆಲ್ಪ್ ಏನು ಸಿಗ್ತಾ ಇಲ್ಲ. ಮತ್ತು 25,000 ರಿವಾರ್ಡ್ ಮಾಡಿದ್ದಾರೆ. ಎಷ್ಟು ದುಡ್ಡು ಖರ್ಚು ಮಾಡಿದ್ದಾರೆ, ಜಸ್ಟ್ ಒಂದು ಬೀದಿ ನಾಯಿ ಅಷ್ಟೇ. ಯಾಕೆಂದರೆ ಇವರೇ ರೆಸ್ಕ್ಯೂ ಮಾಡಿ, ಇವರೇ ಒಂದು ಗಿಲ್ಟ್ ಫೀಲಿಂಗ್ ಇದೆ, ಯಾಕೆ ಆ ಫ್ಯಾಮ್ಲಿಗೆ ಕೊಟ್ಟಿದ್ದೀನಿ, ಬೇರೆ ಫ್ಯಾಮ್ಲಿ ಚೆನ್ನಾಗಿ ಫ್ಯಾಮ್ಲಿಗೆ ಈ ಥರ ಆಗಲ್ಲ ಅಲ್ವಾ, ಅದಕ್ಕೆ ಒಂದು ಗಿಲ್ಟ್ ಫೀಲಿಂಗ್ ಆಗಿದೆ. ಸೊ 3 ಮಂತ್ಸ್ನಿಂದ ನಾವು ಲೇಟ್ ನೈಟ್ ಹೋಗಿ ಅಲ್ಲೇ
ಸುತ್ತಮುತ್ತ ಫುಲ್ ಚೆಕ್ ಮಾಡ್ತಾ ಇದ್ದೀನಿ, ಸಿಗ್ತಾ ಇಲ್ಲ ನಾಯಿ, ಯಾರೋ ಇನ್ಫಾರ್ಮೇಶನ್ ಯಾರು ಸಿಗ್ತಾ ಇಲ್ಲ. ಅದಕ್ಕಾಗಿ ಫರ್ದರ್ ಏನು ಅಂದರೆ ಇದು ಸಿಕ್ಕಿಲ್ಲ, ಇವಾಗ ಪ್ರೆಸ್ ಮೀಟ್ ಮಾಡಿ ಅಲ್ಲ ಆ ಥರ ಯಾಕೆ, ಒಂದು ಪ್ರಾಣಿ ಅದು ಪಾಪ ಬದುಕೆ ಇದೆಯಾ ಸತ್ತಾಯ್ತಾ ಏನು ಗೊತ್ತಿಲ್ಲ ನಮಗೆ ಎಲ್ಲಿ ಇದೆ. ಮತ್ತೆ 5 years ಮನೆಯಲ್ಲಿ ಸಾಕಿ ರೋಡಲ್ಲಿ ಅಷ್ಟು ಈಸಿ ಇಲ್ಲ ನಾಯಿಗೆ ಇದು ಅಡ್ಜಸ್ಟ್ ಮಾಡಿ.